ಬಂದು ಉಣ್ಲಿಲ್ಲ ಅಂದ್ರೆ ಅನ್ನ ವೇಸ್ಟ್ ಆಕತ್ತದ. ರಾತ್ರಿ ತಿನ್ನಂದ್ರೆ ತಣ್ಣನ್ ತಿನ್ನಾಕ ಈ ತಂಡಿಗಾಲದಾಗ ಜೀವ ಅಲ್ಲ ಅಂತತಿ. ಮತ್ತೆ ಬಿಸಿದು ಇಟ್ಕೊಂತಾವ, ಬಿಸಿದು ಇಟ್ಬಿಟ್ಲೆ ಮುಗೀತ ತಣ್ಣಂದಲ್ಲೇ ಅದು ಮೂರಿಗೆ. ವಾತಗ ಅಲ್ಲ ಯಾಕೆ ಇಷ್ಟೊತ್ತದ ಬರ್ಲಿಕ್ಕೆ? ಏನವ್ರ ಅವನ ಮನೆಗೆ ಏನಾರು ಹೋಗಿ ಹೇಳ ಏನ? ಬಂದೇಪ್ಪ. ಯಾಕೆ ಬೈಲ್ ಕುಂತಿ? ಹೋಗಯ್ಯಪ್ಪ, ನಿನ್ನ ಏನ್ ತಿನ್ನ ಬಂದೇ ಇಲ್ಲಲ್ಲ, ಎಲ್ಲಿ ಹೇಳ? ಆಕಿ ಅವ್ರ ಅವನ ಮನೆಗೆ ಏನಾರು ಹೋಗಿರ್ಬೇಕು. ಅಲ್ಲಲ್ಲ ಇಲ್ಲೇ ಐತೆ ಅವ್ರ ಮನೆ ಅಂತೇಳಿ ಹೇಳ್ದ ಕೇಳ್ದ. ನನ್ಗೇನು ಅತ್ತೆ ಅಂದ್ರೆ ಏನು ಕಿಮ್ಮತ್ತಿಲ್ಲ ಅಂತ ಮಾಡಿ ಏನಿರ್ತದ ದಿನ ಒಂದು ಕಾಲು ಹೋಗೋದು? ಅಲ್ಲ ಬಂದು ಸಾಲಿ ಬಿಟ್ಟೆ ಸೀದಾ ಕಾಲೇಜ್ ಬಿಟ್ಟಿಂದ ಇಲ್ಲಿ ಬರ್ಬೇಕಪ್ಪ. ಅದನ್ನ ಬಿಟ್ಕೊಟ್ಟು ಸೀದಾ ಅಲ್ಲಿ ಅವ್ರ ಅವ್ನ ಮನೆಗೆ ಹೋಗಿ ಕುಂತ್ರ ಇಲ್ಲಿ ಏನು ಕೆಲಸ ಇರ್ತಾವು ಬಿಡ್ತಾವು. ಬೆಳಗಿನ ನೆಟ್ಗೆ ತಯಾರಾಗಿ ಹೋಗಿರ್ತಾಳಪ್ಪ. ಇಲ್ಲಿ ಕೆಲಸ ಯಾರು ಮಾಡ್ಬೇಕು? ನೀವು ಒಂಚೂರು ನೋಡಪ್ಪ, ಇವನ್ನೆಲ್ಲ ಬಿಗಿ ಮಾಡ್ಬೇಕು ನೀನು. ಪ್ರೇಮಕ್ಕರ್ ಬಂದಿದ್ರಲ್ವೇ ಕಸ ಹೊಡೆದು ಬಾಂಡೆ ತಿಕ್ ಹೋಗಾಕ? ಅದನ್ನೇ ಪ್ರೇಮಕ್ಕ ಹೇಳಿದ್ರ ಒಳಗಿನ ಉಳ್ಕಿದ ಕೆಲಸ ಯಾರು ಮಾಡ್ಬೇಕಿಲ್ಲ? ನಾ ಅದನ್ನ ದೋಕಾಕಿಲ್ಲ ತಗ ನೋಡು. ನೀ ಸಸಿ ಬಂದು ನಮಗೆ ಏನು ಇದಾಗಿಲ್ಲಪ್ಪ ಯಪ್ಪ ತಗ. ಅಲ್ಲ ಮತ್ತೆ ನಾವು ಹೋಗ್ಲಿ ಬಿಡು, ಸಣ್ಣಕ್ಕಿದ ಓದ್ತದಾಳ, ಏನೋ ಒಂದು ನಾಳೆ ಫಾಯ್ದೆ ಆಕತ್ತಂತ ಹಿಂಗೆ ತಿಳ್ಕೊಂಡೇನಿ. ನೋಡಿದ್ರೆ ಈಕಿ ಹೋಗಿ ತವ್ರ ಮನೆಗೆ ಕುಂದಿರ್ತಾ. ಅಲ್ಲಿ ಏನು ಕೆಲಸ ಐತಿ? ಅಲ್ವೇ ಹಿಂಗಂದ್ರೆ ಹೆಂಗವ ನೀನು? ಏನ್ ಹಿಂಗಂದ್ರೆ ಹಂಗ? ಅಲ್ಲ ಅಡಿಗೆ ಮಾಡೇನೆ ಬೇಡ. ಈಗ ಮುಂಡ್ಲಿಲ್ಲ ಅಂದ್ರೆ ರಾತ್ರಿ ಉಣ್ಣೋರು ಯಾರು? ಅದನ್ನ ತಣ್ಣನ್ ನಾವಲ್ಲ ಅಂತ ಬಿಸಿದ್ ಮಾಡ್ಕೊಳಕ್ ನಿಂದಿರ್ತೀರಿ. ಯಾರ್ ಸಲಹೆಗಲ್ಲ ಅಂದ್ರೆ ನಿಮ್ಮ ಅಪ್ಪನ ಸಲಹೆಗಾರ ಬಿಸಿದ್ ಮಾಡ್ಬೇಕಾ? ಅವಾಗ ಅದ್ರ ಜೊತೆ ಬಿಸಿದ ತಿನ್ಬಿಡ್ತೀರಿ. ತಣ್ಣನ್ ನಾನು ಒಬ್ಬಕ್ಕೆ ತಿನ್ಬೇಕಾಕತ್ತಲ್ಲ ಮತ್ತ. ಅಕ್ಕೇನು ಉಣ್ಣಾಕ್ ಹೋಗಿರಕಿಲ್ ಬಿಡ್ಬೇ, ಬಂದು ಉಣ್ತಾಳಿಲ್ಲೇ. ಬಂದ್ ನೋಡು. ಯಪ್ಪ ದೇವ್ರಿ, ಬಾಗಲಾಗ ಯಾಕೆ ನಿಂತಾರ? ಎಲ್ಲಿ ಹೋಗಿದ್ದೀರಪ್ಪ? ಅವ್ರ ಅವ್ನ ಮನೆಗೆ ಹೋಗಿರ್ಬೇಕ ರೀ. ಅದು ಅವನ ಮನೆಗೆ ಹೋಗಿದ್ದೆ. ಹೇಗೆ ಹೋಗ್ಬೇಕಾ? ಇಲ್ಲ ಅವು ಕಾಯಕತ್ತಾಳ ದಾರಿನ. ನಡಿ, ನಾನು ಹೊರಟ ಸತಿ ಊಟ ಮಾಡೋಣ ನಡಿ. ರೀ ನಾನು ಊಟ ಮಾಡಿ ಬಂದೆ. ನಾನು ಹೇಳಲಿಲ್ಲ ಉಂಡ ಬಂದಿರ್ತಾಳೆ ಈಕೆ ಅಂತೇಳಿ. ಅಷ್ಟು ಚಲೋ ತಿಂಗ್ ರುಚಿಯಾಗಿ ಅಡಿಗೆ ಮಾಡೇನಿ. ಈಗ ಅಲ್ಲಿ ಉಂಡು ಬಂದ್ಲಲ್ಲ, ಈಗ ಅದನ್ನ ಯಾರು ತಿನ್ಬೇಕು? ಹೋಗತ್ತಾಗ ದನಕ್ಕೆ ಹಾಕಾಕು ಇದಾಕತ್ತಪ್ಪ. ಬಿಸಿ ಅಡಿಗೆ ಮಾಡಿ ದನಕ್ಕೆ ಹಾಕೋದಿಲ್ಲಕ್ಕ ಹೋಗೋಣ. ಅದಕ್ಕಂತ ಹುಲ್ಲು ಹಿಂಡಿ ಬೂಸ ಅವೆಲ್ಲ ತಂದಿರ್ತತಿ. ಅಲ್ಲಿ ನೋಡು ಏನು ಮುಸ್ರಿ ಇದಕ್ಕೆ ಹಾಕಕ್ಕ ಜೀವ ಹೊಡೆದಾಡ್ತತಪ್ಪ. ರಾತ್ರಿ ಅದನ್ನ ಏನ ತಿನ್ಬೇಕು ನೋಡು. ಹ್ಞೂ ಒಗ್ಗರಣೆ ಹಾಕೊಂಡು ತಿಂತೀನಿ. ಏನೇ ಒಗ್ಗರಣೆ ಕೂತಿತ್ತಿ? ಮತ್ತೆ ಅದಕ್ಕೊಂದು ಒಗ್ಗರಣೆ ಲಾಸ್ ಸಾರು ಇರ್ತತಿಲ್ಲ. ರಾತ್ರಿ ಅನ್ನ ನೀನ ಉಣ್ಣು, ರೊಟ್ಟಿ ಪಲ್ಯ ಬಿಡು, ರಾತ್ರಿಗೆ ಬರ್ತತಿ. ಅದು ಅವ್ವ ರುಚಿ ರುಚಿ ಅಡುಗೆ ಮಾಡಿದ್ಲ, ತಿನ್ನನ್ಲ. ಅದು ಅಲ್ಲೇ ಹೋಗಿದ್ನಲ್ಲ, ಅಮ್ಮಗೆ ಆರಾಮಿದ್ದಿದ್ದಿಲ್ಲ, ತಲೆ ಹೊಡ್ಯಾತಿತ್ತಂತ. ಅದಕ್ಕೆ ನೋಡಕ್ಕೆ ಹೋಗಿದ್ದೆ. ಅಷ್ಟೊತ್ತಿಗೆ ಅವು ಉಣ್ಣಂದ್ಲು, ಉಂಡ್ಬಿಟ್ಟೆ. ನಾನು ಆಮೇಲೆ ನಮ್ಮ ತಮ್ಮಂದು ಅದೇನೋ ಏನೋ ಹೇಳ್ಕೊಡೋದಿತ್ತಂತೆ. ಅದಕ್ಕೆ ಕರೆದಿದ್ದ, ಅದು ಒಂಚೂರು ಆತಂತ ಹೋಗಿದ್ದೆ. ನಿನ್ನ ತಮ್ಮ ಮನೆಯಾಗಿದ್ನ? ಇಲ್ಲ ಮನೆಯಾಗಿಲ್ಲ, ಇಟ್ಟಿದ್ದ ಮನೆಯಾಗೆ ಬುಕ್. ಅದ್ರದ್ದೊಂಚೂರು ಅದನ್ನು ಹೇಳಿ ಬರ್ದಿಟ್ಟು ಬಂದೆ. ಅದು ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ. ಏನು ಸುಡ್ಗಾಡ ನೋಡವಾತಾಗ. ನಾ ಹೇಳ್ತಾನಲ್ಲ, ನೀ ಇನ್ನೊಮ್ಮೆ ನಿಮ್ಮ ಓನ್ ಮನೆಗೆ ಹೋಗ್ಬೇಕಾರೆ ನಂಗೆ ಬೆಳಗ್ಗೆ ಹೇಳಿರ್ಬೇಕು. ಆಮೇಲೆ ಇನ್ನೊಂದು ನೋಡಿದ ಮಂದ್ಯಾರ ಏನಂತಾರೆ ಅಲ್ಲ, ಒಂದ ಇದ್ದೂರಾಗ ಐತಿ ಬತ್ ಅವ್ರ ಮನೆ ಅಂತೇಳಿ 20 ಸಲ ಹೋಗುದಾ? ಏನು ಕೆಲಸ ಇರ್ತದೆ ಅಷ್ಟೇ ನಾವು ಹೋಗಕ್ಕೆ? ಅದಕ್ಕೆ ಆತಮ್ಮ ದಿನ ಹೋಗಲ್ಲ. ಆಮೇಲೆ ಅಮ್ಮಗೆ ಬೇಸರ ಆಗೈತಂತ, ಒಂದು 4 ದಿನ ನಿಮ್ಮ ಮನ್ಯಾಗ ಬಂದಿರ್ತೇನೆ ಅಂತಂದ್ರೆ ಬರ್ರಿ ಅಂದೇನಿ. ನಮ್ಮ ಮನ್ಯಾಗ 4 ದಿನ ನಿಮ್ಮಮ್ಮ. ಅಯ್ಯೋ ದೇವ್ರೇ, ದಿನಕ್ಕೆ 20 ಸಲ ಚಹಾ ಕುಡಿತಾಳ. ಸಕ್ಕರೆ ಚಾಪಡಿಗತಿ. ಅಯ್ಯೋ ದೇವ್ರೇ. ಅಲ್ಲ ನಾ ಸುಳ್ಳ ಇಲ್ಲಾಕ, ಅವ್ರ ಮಗಳ ಮನೆ ಐತಲ್ಲ, ಅಲ್ಲ ಹುಡ್ಬೇಕಿಲ್ಲ. ಅಲ್ಲ ಮತ್ತಿಲ್ಲಿ ಮೊಮ್ಮಗಳ ಮನೆಗೆ ಬರ್ತೇನೆ ಅಂದ. ಏನೋ ಬೇಸರ ಆಗೈತೆ ಅಂದ್ರೆ ಊರು ಬಿಟ್ಟು ಊರಿಗೆ ಹೋಗಿ ಬರ್ಬೇಕು. ಇದ್ದೂರಾಗ ಅಡ್ಡಾಡಕತ್ರ ಅದೇನು ಬೇಸರ ಹೋಗತ್ತನ? ಅದು ಆ ಮನೆಯಿಂದ ಈ ಮನೆಗೆ ಬಂದ್ರೆ ಏನು ಅದೇ ಊರ ಅದ ಇದು ಹೌದಿಲ್ಲ? ಅದ ಮಗಳ ಮನೆಗೆ ಹೋಗಿ 4 ದಿನ ಇದ್ರೆ ಹೆಂಗಕತ್ತೆ ಹೇಳಿ? ಭಾರಿ ಚಂದ ಅನಿಸ್ತತೆ. ಅಲ್ಲಿ ಹೋಗನ್ನು, ಇಲ್ಲಿ ಸುಮ್ಮನೆ ಯಾಕೆ ಮತ್ತೆ ಅಂತ. ಇದ್ದೂರಾಗ ಅದ್ರಾಗ ನೀನು ಬೇರೆ ಕಾಲೇಜಿಗೆ ಹೋಗಕ್ಕೆ, ನಾನು ಒಂಚೂರು ಶಾಂತಕ್ಕನ ಮನೆ ಕಡೆ ಹೋಗಿರ್ತೀನಿ, ಬೇಡ ಅಂದ್ರೆ ನಿಮ್ಮ ಮನೆ ಕಡೆ ಹೋಗಿರ್ತೀನಿ. ನನಗೂ ಬೇಸರ ನೋಡು. ಹಂಗಾಗಿ ಮತ್ತು ನಿಮ್ಮಮ್ಮನ ಒಂದನ್ನ ಕುಂದರ್ಸಿ ಅಡ್ಯಾಡ್ಬೇಕಾ? ಅದು ಸರಿ. ಆಮೇಲೆ ನೀವು ಒಳಗೆ ಹೋಗ, ನಂದೊಂದು ಚೂರು ಕೆಲಸ ಇದ್ದು ಬರ್ತೀನಿ. ರೀ ಉಪ್ಪು ಖಾರ ಸರಿ ನಂಗೆ ಹಾಕಂಗೆ ಇಲ್ಲಪ್ಪ, ಎಣ್ಣೆ ಅಂತೂ ಮುಟ್ಸಂಗೆ ಇಲ್ಲ. ಅದು ಹೆಂಗೆ ನೀವು ಇದು ಅಡುಗೆ ತಿಂತೀರ ಏನಾಗ್ತದೆ? ನನ್ನ ಕೈಲಾಗಲ್ಲಪ್ಪ. ಅದಕ್ಕೆ ನಾನು ಇವತ್ತು ನಮ್ಮ ಅವ್ನ ಮನೆಗೆ ಹೇಳಿ ಮಸ್ತಾಗಿ ಊಟ ಮಾಡಿ ಬಂದೆ. ಹಪ್ಪಳ ಗಿಪ್ಪಳ ಕರ್ಸ್ಕೊಂಡು, ಹಪ್ಪಳ ಇಲ್ಲಿನೂ ಅದಾವು. ಕರ್ದ್ಕೊಬೇಕಂತಂದ್ರೆ ಅತ್ತಿಯವ್ರು ಬೈತಾರೆ, ಬೇಡ ಬೇಡ ಎಣ್ಣೆ ಹಾಳು ಖಾಲಿ ಪಿಲಿ ಅಂತೇಳಿ. ಕೆಮ್ಮು ಬರ್ತೈತಿ ಸುಳ್ಳ. ಮತ್ತು ಅದಕ್ಕೆ ದವಾಖಾನಿಗೆ ಹೋಗ್ಬೇಕು. ದವಾಖಾನಿಗೆ ಹೋದ್ರೆ ಮತ್ತು ಅದೇ ಒಂದು ರೊಕ್ಕ ಪಕ್ಕ ಇಡಬೇಕು, ಗುಳಿಗೆ ಔಷಧ ತರಬೇಕು, ಒಂದಕ್ಕೊಂದು ಖರ್ಚು ಹಾಕವು. ಸುಳ್ಳ ಬೇಡ, ಎಣ್ಣೆ ಚಲೋ ಅಲ್ಲ, ಮೈ ಬರ್ತೈತಿ ಅಂತಾರಪ್ಪ. ನಮಗೆ ರೂಢ ಆಗೈತೆ ನೋಡು ಅದನ್ನೇ ತಿಂದು. ನಡಿ ನಡಿ, ಇನ್ನೊಮ್ಮೆ ಹಂಗೇನಾರು ಹೋದೆ ಅಂದ್ರೆ ಊಟಕ್ಕೆ ನಂಗೊಂಚೂರು ಏನಾರು ತೊಗೊಂಬ. ಹಂಗೆ ಒಬ್ಬಕ್ಕೆ ಬರಬೇಡ, ತಿಂದು ಕಾಸ್ಲೆ. ನನಗೂ ಏನಾರು ತಂದಿದ್ದು ತಿಂತಿದ್ದಿಲ್ಲ ನಾನು. ಇಲ್ಲ ಫೋನ್ ಹಚ್ಚಿಬಿಡು, ನಾನು ಅಲ್ಲಿ ಬರ್ತೀನಿ, ಇಬ್ರು ಊಟ ಮಾಡೋಣಂತ. ಸರಿ, ಹಂಗಾರ ಬುಧವಾರ ದಿನ ಹೋಗುನ್ ತಗೋರಿ. ಅವು ಹೇಳೇನಿ ಮಸ್ತಾಗಿ ಚಿಕನ್ ಸಾರು ಮಾಡಬೇ, ಮತ್ತು ಇದು ಮುದ್ದೆ ಮಾಡು, ಚಲೋ ತಿಂಗ್ ಏನಾರ ಮಾಡ ಅಂತ ಬರ್ತೇನೆ ಅಂತ ಹೇಳಿ ಬಂದಿದ್ದೆ. ಚಲೋ ಆಯ್ತು, ನೀವು ಬರ್ತೀರಲ್ಲ, ಹೋಗಿ ಊಟ ಮಾಡೋಣ. ಯಮ್ಮ ಏನೇ ಮತ್ತೆ ಆರಾಮದಿ? ಓನವಾ ಪರಕ ಆರಾಮದೀನಿ. ಏನು ಅತ್ತಿ ಸಸಿ ಒಬ್ರಾದ್ಮೇಲೆ ಒಬ್ರು ಬರಾತೀರಿ ಇವತ್ತು ನಮ್ಮ ಮನೆಗೆ? ಚಲೋ ಅತ್ತಗ ಬಂದಿದ್ದು. ಕುಂದ್ರ ಚಾ ಮಾಡಕ್ಕೆ ಹೇಳ್ತೇನೆ. ಗಿರ್ಜಿ ಏನು ಮಕ್ಕೊಂಡ್ಲ ಏನವ?
ಈಗ ನಿನ್ನ ಸೊಸಿನ ಬಂದಿದ್ಲ ಅಂದ್ರೆ ನನ್ನ ಮೊಮ್ಮಗಳ ಇಬ್ರು ಬಂದಾಕಿ ಹೊಂಟಿದ್ಲು, ಊಟ ಮಾಡಿದ್ಲು. ಎಲ್ಲರೂ ಕೂಡ ಉಂಡ್ವಿ. ಉಂಡೆ ನಾನು ಒಂಚೂರು ಟಿವಿ ನೋಡ್ತೇನೆ ಅಂತ ಕುಂತೆ. ಈಕೆ ಒಂಚೂರು ಮಕ್ಕೋತೇನೆ ಅಂತ ಒಳಗೆ ಹೋದ್ಲು. ಏನು ಮಕ್ಕೊಂಡ್ಲ ಏನು ಮಾಡಿದ್ಲ ಗಿರ್ಜಿ? ಯಾರು? ನಾನು ಗಿರ್ಜಕ್ಕ, ನಾನು ಪರಕ್ಕ. ಪರಕ್ಕನ ಬಂದೆ. ಇದಕ್ಕೆ ಬಂದ್ಲಪ್ಪ. ಸರಿ ಏ ಅಪ್ಪು, ಇತ್ತ ಮುಖ ಮಧ್ಯಾಹ್ನಕ್ಕೆ ಬಂದ ಕಾಸ್ಲೆ ತೆರೆ ಹಿಡಿಸ್ಕೊಂತ ಮಗ ಇಲ್ಲಿ. ಏನು ಪರಕ್ಕ ಈ ಕಡೆ ಕುಂದ್ರಿ. ಮತ್ತೇನಿಲ್ಲ ಬಿಡಯ್ಯವ, ಏನು ವಿಶೇಷ ಏನಿಲ್ಲ. ಎದಕ್ಕೆ ಬಂದೆ ಅಂದ್ರೆ ನನಗೆ ಒಂಚೂರು ಉಪ್ಪಿನಕಾಯಿ ತಿನ್ನೋಂಗೆ ಆಗ್ಬಿಟ್ಟತ್ತೆ. ಉಪ್ಪಿನಕಾಯಿ ಬೇಕನ? ಭಾಳ ಬೇಡ, ನಾನು ಹಾಕೋತೇನೆ ಎಲ್ಲ ಉಪ್ಪಿನಕಾಯಿ. ಇದು ನಿಂಬೆಕಾಯಿ ಬೇಕಾಗಿತ್ತು. ಒಂದು ನಿಮ್ಮ ಗಿಡದಾಗ ಏನು ಈಗೇನು ಸುರ್ತಾವು ಈ ಬರೋ ಮುಂದೆ ನೋಡಿದೆ. ಇತ್ತೆಲ್ಲ ಕಾಣ್ತತ್ತಲ್ಲ ಅಲ್ಲಿ ಬೇಲಿ ದಾಟಿ, ಅದಕ್ಕೆ ಜಗ್ಗಾಗ್ಯಾವಲ್ಲ. ಒಂದಿಷ್ಟು ನಿಂಬೆಕಾಯಿ ಕೊಡ, ಚಲೋ ತೆಂಗು ಉಪ್ಪಿನಕಾಯಿ ಹಾಕೋತೀನಿ. ಹಾಂ ಅದೇನು ಬಗ್ಗೆನ ಪರಕ್ಕ ಹರ್ಕೋ ಅಲ್ಲ, ಅದಕ್ಕೇನಂತ ಹರ್ಕೊಂಡು ಹೋಗಿ ಉಪ್ಪಿನಕಾಯಿ ಹಾಕೋ ಚಲೋ ತೆಂಗ. ಚಲೋ ಆತ್ ಬಿಡ, ನೀ ಇಲ್ಲನಲ್ಲ ಅಂತ ನಂಗೆ ಗೊತ್ತು. ಅದೇ ನಿನ್ನ ಮಗಳಿಗೆ ಹೇಳಿದ್ದೆ ನೆನಪು ಹರ್ಯಾಳ ಏನಾಗ್ತಾಗ. ಅದಕ್ಕೆ ಚಲೋ ತೆಂಗ ನಿಂಬೆಕಾಯಿ ಒಂದು ಹಂಗೆ ಒಂದು ಹರಿದ್ರೆ ಒಂದು 100 ಕಾಯಿ ಹಾಕವನ. ಒಂದು 70-80 ಕಾಯಿಗೆ ಏನು ಮೋಸಿಲ್ಲ. ಕಾಯಿ ಸುರುತ್ತಾವ ಗಿಡದ ತುಂಬಾನು. ಜಗ್ಗಾಗ್ಯಾವ, ಸೀಸನ್ ಅಲ್ಲ ಈಗ. ಅಲ್ಲ 365 ದಿನ ಸೀಸನ್ ಬಿಡೋದ್ರದ್ದು. ಹಾಕ ಹೆಚ್ಚಾಗಿ ಏನು ಬೇಡ, ಆಮೇಲೆ ಹೋಗೋವತ್ನೆ ಮಾಡವಂತೆ. ತಡಿ ಹೋಗಿ ನಿಂಬೆಕಾಯಿ ಹರ್ಕೊಂಬರ್ತೇನೆ. ಅಯ್ಯೋ ಈಗ ಬಿಸಿಲು ಈ ಪರಿ ಐತಿ, ಎಲ್ಲಿ ಓಡಕತ್ತವ, ಈಗ ಹೋಗೋವತ್ನಾಗ ಹರ್ಕೊಳ್ಳೋವಂತೆ. ಮತ್ತೆ ನನ್ನ ಮಗಳೇ ನಿನಗೆ ಹೇಳಂಗೆ ಬಂದಿದ್ಲನವ, ಅದು ಬೈದೆ ನಾನು ಅದನ್ನ. ಹಂಗೆ ಹೇಳಂಗೆ ಅಡ್ಡಾಡ್ಬಿಡ, ಹೇಳಿ ಬಾ ಅಂತೇಳಿ. ಇರ್ಲಿ ಬಿಡು, ಏನಾತ್ ಬಂದ್ರೆ. ಅಯ್ಯೋ ದೇವ್ರೆ, ಬರೋಳಕ್ ಪಾಪ. ನಾನು ಅದೇ ಈಗ ನೋಡಿ, ನಮ್ಮ ತವ್ರ ಮನೇನ ಈಗ ಇದ್ದಲ್ಲೇ ಇದ್ದಿದ್ರೆ ನಾನು ಹೋಗಿದ್ನಿಲ್ಲ 20 ಸಲ. ಊರಾಗ ಐತವ, ಹೋಗೋಕ್ಕಾಗಲ್ಲ ಅಂತ ಹೋಗೋದಿಲ್ಲ ಅಷ್ಟೇ. ಈಗ ಇದ್ದರಾಗೆ ಇದ್ದಿದ್ಮೇಲೆ ಹಂಗೆ ಅಡ್ಡಾಡೋದ ಹೋಗ್ತಾ ಬರ್ತಾ. ಕಣ್ಣೆದ್ರಿಗೆ ಅದಾಳವ ಮಗಳು, ಮದುವೆ ಮಾಡಿಕೊಟ್ಟೇವಂತ ಅನ್ಸವಲ್ತ. ಹೆಂಗ ಅನಿಸ್ತೈತಿ ಬರೋದು ಹೋಗ್ಕೊಂತ ಮಾಡ್ತಾಳ ಮಗಳು ಅನಿಸ್ತೈತನ? ಅಂದಂಗೆ ಇದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿಲ್ಲ ನೀ ಸಲ? ಮೊನ್ನೆ ಮಾವಿನಕಾಯಿ ಸೀಸನ್ಯಾಗ ಹಾಕೇನೆ. ನನ್ನ ಗಂಡಗೆ ಸ್ವಲ್ಪ ಡಾಕ್ಟ್ರ್ ಮೊನ್ನೆ BP ತಿನ್ಬೇಡ್ರಿ ಮಾವಿನಕಾಯಿ ಉಪ್ಪಿನಕಾಯಿ ಅಂದಾರಂತ. ಅದು BP ಬಂದಿಗಿಂದ ಆತು ಅಂತೇಳಿ. ಅದಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಕರ್ನ ದೇಹಕ್ಕೆ ಚಲೋನು ಅಲ್ಲದಷ್ಟು. ಇನ್ನು ನಿಂಬೆಕಾಯಿ ತಿನ್ಬೋದಪ್ಪ, ಉಪ್ಪು ಕಡಿಮೆ ಹಾಕಿ. ಮಾವಿನಕಾಯಿ ಹುಳಿ ಭಾಳಲ್ಲ, ಇದು ಅಷ್ಟು ಅನ್ಸಂಗಿಲ್ಲ. ಸ್ವಲ್ಪ ಕುದಿಸಿ ಮಾಡಿ ಬೆಲ್ಲ ಮುಂದೆ ಮಾಡಿ ಸ್ವೀಟ್ ಗತೆ ಮಾಡ್ಕೊಳ್ಳೋಣ ಇದನ್ನ ಉಪ್ಪಿನಕಾಯಿ ಅಂತ ನನ್ನ ತಲೆಗೆ. ಹೌದನ? ಅಂದಂಗೆ ಉಪ್ಪಿನಕಾಯಿನೂ ಘನ ರುಚಿ ಹಾಕ್ತೀರಿ ನೀವು. ನೀ ಹೆಂಗೆ ಹಾಕ್ತೀಯಲ್ಲ ಗಿರ್ಜಿ? ನಿಮ್ಗೇನು ಗೊತ್ತಿಲ್ಲದನ? ಉಪ್ಪು ಕೂಡ್ಸಿಟ್ಟು ಹಿಂಗೆ ಸಾಸಿವೆ ಆಮೇಲೆ ಇವು ಏನದ ಏನೇ ಬೇವ್ರದಂತಾಗ ಒಣ ಖಾರ ಬೆಳ್ಳುಳ್ಳಿ. ನಾ ಅಂತೀನಿ ಕಾಯಿ ಅಷ್ಟು ಹರಿತೀನಿ, ಹರಿದು ಕೊಡ್ತೇನೆ. ಉಪ್ಪಿನಕಾಯಿ ಹಾಕಿ ಕೊಟ್ಬಿಡ್ಬಾರ್ದು ನೀನು. ಮಸಾಲೆ ಖರ್ಚು ಉಳಿಸೋಣ ಅಂತ. ಏನಂದಿವಿ? ಏನಿಲ್ಲವ, ಮಸಾಲೆ ಏದು ಚಲೋ ತಂಗ ಹಾಕಿದ್ರೆ ಹಾಕತಿ ಅಂದೆ. ಆಯ್ತು ಬಿಡು, ನಾನು ಹಾಕ್ಕೊಡ್ತೇನೆ. ಅದಕ್ಕೇನಂತ ನನ್ನ ಮೊಮ್ಮಗಳಿಗೆ ಕೊಡೋದು ಏನು ಹೊರಗಿನಾರ. ನಿಂಬೆಕಾಯಿ ಅಷ್ಟು ಹರಿದು ಜಾಡಿ ತುಂಬಿಸಿ, ಪಿಂಗಾಣಿ ನಮ್ಮ ಮನೆಯಾಗ ಐತೆ ಉಪ್ಪಿನಕಾಯಿ ಜಾಡಿ ತುಂಬಿಸಿ ಉಪ್ಪಿನಕಾಯಿ ಕೊಟ್ಟು ಕಳಿಸ್ತೇನೆ. ಏನು ಹೆಂಗಿದ್ರು 4 ದಿನ ನಿಮ್ಮ ಮನೆಗೆ ಬರ್ಬೇಕು ಅನ್ನಕತ್ತೇನೆ. ಉಪ್ಪಿನಕಾಯಿ ಹಾಕಿ ಜಾಡಿ ಸಮೇತ ನಿಮ್ಮ ಮನೆಗೆ ಬರ್ತೀನಿ ಆತಾ. ಅಯ್ಯೋ ದೇವ್ರೆ, ಈ ಮುದಿಕ್ ನಮ್ಮ ಮನೆಗೆ ಬರಾಕ್ ತುದಿಗಾಲಾಗ ನಿಂತತ್ತಪ್ಪ ಯಪ್ಪ. ಈಗ ಬ್ಯಾಡ ಅಂದ್ರೆ ಸಿಟ್ಟು ಬರ್ತೈತಿ. ಉಪ್ಪಿನಕಾಯಿ ಹಾಕ್ಕೊಡ್ತೀನಿ ಅಂದಾಳ. ವರ್ಷ ಪೂರ್ತಿ ಇಟ್ಟು ತಿನ್ಬೋದು. ಬ್ಯಾಡಂತ ಯಾಕನ್ಬೇಕು, 4 ದಿನ ಅಲ್ಲ ಇದು ಹೋಗೋಲ್ ತಕತ್ತಾಗ. ಏನು ಒಂದು 2 ಕಿಲೋ ಸಕ್ಕರೆ ಜಾಸ್ತಿ ಹೋಗತಿ, ಒಂದು ಅರ್ಧ ಕಿಲೋ ಚಾಪಡಿ ಜಾಸ್ತಿ ಹೋಗತ್ತಷ್ಟೇ. ಹಂಗೆ ಮಾಡ್ತೀನಿ. ಅಯ್ಯೋ ದೇವ್ರಿ, ಅದಕ್ಕೇನಂತೀವಿ ನಿನ್ನ ಮೊಮ್ಮಗಳ ಮನೆ ನೀ ಬರಾಕ ಮತ್ತೆ ಅದನ್ನ ಅನ್ಬೇಕನ್ನ ಅದನ್ನ. ಬಾರ ತಾಯಿ, ನಮ್ಮ ಮನೆಯಾಗ ನಮ್ಮ ಅತ್ತೆ ನಮ್ಮ ನೀ ಬರ್ಕೊಂತ ಹೋಗ್ಕೊಂತಿದ್ರೆ ನಮ್ಗೆ ಅದೇ ಖುಷಿ. ಹುಷಾರು ನೋಡುವ, ಏನ ಭಾಳ ಹುಷಾರಿರ್ಬೇಕ. ಚಂದಾಗಿ ಅಲ್ಲೇ ಏನು ದಕ್ ಹಾರಾಡೋದು ಮಾಡೋದು, ಕಾಲು ಹಿಂಗೆ ಕೂಡಿಸ್ಕೊಂಡು ಕುಂದ್ರೋದು ಇವೆಲ್ಲ ಮಾಡಕ್ಕೋಬೇಡ. ಭಾಳ ಹುಷಾರಿರ್ಬೇಕಾವ. 1 ವಾರ ಇದ್ದು ಬಾ, ನಿಮ್ಮ ಅವ್ಗೆ ಹೇಳ ಏನು, 1 ವಾರ ಇದ್ದು ಬಾ. ಅಡುಗೆ ಮಾಡ್ಕಟ್ಟೈತಿ ತೊಗೊಂಡು ಹೋಗವ, ಬಿಟ್ಟು ಬರ್ತಾನೆ ಇವನ ಹೋಗಿ ಹೇಳೇನಿ. ಅತ್ತೇರ ಹೋಗಿ ಬರ್ತೀನಿ. ಅಂದಂಗೆ ನೀವು ಹುಷಾರು ನೋಡ್ರಿ. ಮಾವರಿಗೆ ಹೇಳ್ರಿ ನಾ ಕೇಳಿದೆ ಅಂತೇಳಿ. ಆಯ್ತು ಹೋಗ್ಬಾರವ, ನಾ ಹೇಳ್ತೇನೆ ನಿಮ್ಮ ಮಾವಾಗ. ಅವರು ಬೇರೆ ಕೆಲಸ ಅಂತೇಳಿ ಹೋಗ್ಯಾರ, ಬರ್ತಾರೆ ಇವತ್ತು ಸಂಜೆಗೆ ಬಂದ್ರೆ ಹೇಳ್ತೇನೆ ಹಿಂಗೈತಪ್ಪ ಅಂತೇಳಿ. ಆದರೂ ದೇವರೊಂದು ದೌಡ್ ಫಲ ಕೊಟ್ಟನವ ನಿನಗೆ. ಆಗಲಿ, ದೇವ್ರು ಒಳ್ಳೇದು ಮಾಡಲಿ. ದೌಡ್ ನಿಮ್ಮ ಅಕ್ಕಗೆ ರೇಖಾಗ ಆದ್ರಂದ್ರೆ ಅಷ್ಟೇ ಸಾಕು. ನಮ್ಮ ಅತ್ತಿನ ನೀನು ಹೊಟ್ಟೆಗೆ ಹುಟ್ಟಿ ಬರ್ತಾಳೆ ಏನೋ ಯಾರಿಗೆ ಗೊತ್ತವ. ನಮ್ಮ ಮಾವಾರಂತೂ ಎಷ್ಟು ಮನ್ಸಿಗೆ ತಾಪ್ ಮಾಡ್ಕೊಂಡು ಎಷ್ಟು ಸಲ ಅಂದಾರಂತೇಳಿ ಗೊತ್ತಿಲ್ಲ ಬಿಡು. ಭಾಳ ಸಲ ಅಂದಾರ ಅವರು, ಏನು ಸುದ್ದಿನೇ ಇಲ್ಲಲ್ವ ಇನ್ನೂ ಅಂತೇಳಿ. ನನಗೂ ಇಷ್ಟು ದೊಡ್ಡ ಕನ್ಫರ್ಮ್ ಆಕೈತಿ ಅಂತ ಗೊತ್ತಿದ್ದಿಲ್ರಿ ಅತ್ತೀರ. ಅವ ಕರ್ಕೊಂಡು ಹೋಗ್ಲಿ ಹಂಗಾರೆ?
ಹ್ಞೂನಪ್ಪ ಕರ್ಕೊಂಡು ಹೋಗ. ಬೈಕ್ ಏನ ಪೀಡೆ ಓಡ್ಸಕ್ ಹೋಗ್ಬೇಡ. ಆಮೇಲೆ ಹಂಸ ಇರ್ತಾವಲ್ಲ ಅವು ದಡ್ಡ ಹಾರ್ಸಕ್ ಹೋಗ್ಬೇಡ. ಈಗ ಹಂಗ ಇದ್ದಕ್ಕೆ ಅಲ್ಲಕ್ಕಿ ಮತ್ ನೋಡು ಎಚ್ಚರಿಕೆಯಿಂದ ಗಾಡಿ ಹುಡಿ. ಒಟ್ಟು ನಿಧಾನ್ಸಾಗಿ ಹೋಗು, ಏನಾರ ತಾಸ್ ಹೊತ್ತಾದ್ರೆ ಏನಾಗುದಿಲ್ಲ. ಇಲ್ಲ ಅಳ್ವಿ ನಿಧಾನಕ್ಕೆ ಹೋಗ್ತೀನಿ. ದೇವ್ರೇ. ಮತ್ತೇನ ದೇವ್ರೆ ಅಂತ ಸೀಸಿದ್ದಿ ಕೊಟ್ಟೆಲ್ಲಪ್ಪ. ಆಮೇಲೆ ಕೆಲ್ಸದ ಬೇಡ ಅಂತ ಹೇಳ್ಬಿಡು. ಒಟ್ಟ ಒಂದು ಕೂಸ್ ಹಡದ್ ಗಟ್ಟಾಗ ಮಟ ಯಾ ಕೆಲಸ ಬೇಡ, ಏನು ಬೇಡ. ಏನು ದುಡ್ದು ನಮಗೇನು ಕೊಟ್ಟು ಇದಾಗಬೇಕಾಗೈತಿ, ಮನೆ ನಡಿತೈತಿಲ್ಲ ನಮ್ದು. ಇವ್ರ ದುಡ್ದು ಬ್ಯಾಂಕ್ನಾಗ ಇಡಾಕತ್ತಿತ್ತು. ಹೆಂಗೆ ಇದ್ರ ರೊಕ್ಕನ ಸಾಕಿ ಒಂದು 2 ತಿಂಗಳು ಕೆಲಸ ಮಾಡಾಳಿಲ್ಲ. ಈಗ ರೊಕ್ಕ ಇಟ್ಕೊಂಡಾಳಿಲ್ಲ. ಒಂದು 30,000 ರೂಪಾಯಿ ಆಗಿರ್ಬೇಕು. ಈಗ 35 20 ಆದ ರೊಕ್ಕ ಹಂಗೆ ಇಟ್ಕೊಂಡು ನಾಳೆ ಹುಡುಗ್ಯದಕ್ಕಾರ ಬರ್ತೈತಿ. ಏನು ಜೀವನ ನಡಿತೈತಿ. ನೀವು ಒಬ್ಬ ಒಂದು ದುಡಿತಿ ಇಲ್ಲಿಗ ರಗಡಕತ್ತದ. ಸಾಕು ಇನ್ನು ಯಾ ಕೆಲ್ಸಕ್ಕೆ ಹೋಗೋದು ಬೇಡಕ್ಕೆ. ನಾನು ಅದೇ ವಿಚಾರ ಮಾಡೀನಿ. ಬ್ಯಾಡ ಸುಮ್ಮನೆ ಯಾಕೆ ತ್ರಾಸ ತೊಗೊಂಡು ಹೋಗೋದಂತೇಳಿ. ನೋಡು ನೀನು ಒಂದಿನ ಇರ್ತೀಯನ ಇವತ್ತಲ್ಲೇ, ಮತ್ತೆ ಅಕ್ಕಿನ ಬಿಡಾಕ ಇಷ್ಟೊತ್ತಾಗೈತಿ. ಈಗ ಬಿಟ್ಟು ಮತ್ತೇನು ಬರ್ತಿ ಅಲ್ಲಿಂದ ಹೊತ್ತಾಗುವಂಗ ಇರ್ತೀಯನ್ ನೋಡಿ ಇವತ್ತೊಂದಿನ. ಇಲ್ಬೇವ ನಂಗೆ ಮಕ್ಕಳ ಗಾಂವ್ ಆಗೋದಿಲ್ಲ, ಬರ್ತೇನೆ. ನೋಡಪ್ಪ ಭಾಳ ತಡ ಮಾಡಬೇಡ, ದೌಡ್ ಬಾ ಮತ್ತೇನ. ಹೋಗ್ಬರ್ಲಿ ಎತ್ತೀರ. ಹೋಗಿ ಬರವ ಸೌಕಾಶ ಹೋಗ. ಬ್ಯಾಗ್ ಬಿಡು, ನೀ ಯಾವ ತಗೋತಾನ. ಅಕ್ಕ ಹೋಗಿ ಬರ್ತೀನಿ. ಹೋಗಿ ಬಾ ಹೋಗ್ಬಾ. ಅವನ್ ಕೇಳಿನಿ ಅಂತ ಹೇಳ. ಇರಮ್ಮ ಮನಸ್ಸಿನಾಗ ಎಲ್ಲೇ ಒಂದು ಕಡೆ ಅನ್ಸಕತ್ತೈತೇನ ನಮ್ಮ ತಂಗಿಗೆ ನಿಂತು ನಂಗಿನ್ನೂ ಇಲ್ಲ ಅಂಥೇಳಿ. ಅಕ್ಕ ಬೇಜಾರು ಮಾಡ್ಕೊಬೇಡ. ಅತ್ತಿಯರ ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕಿತ್ತು ನಾನು. ಏನು ಅದು ಮೊನ್ನೆ ಹೋಗಿದ್ನಲ್ಲ, ಅಲ್ಲೊಂದು ದವಾಖಾನಿಗೆ ತೋರಿಸ್ಕೊಂಡು ಬಂದೇನಿ ಮಕ್ಕಳ ಸಲುವಾಗಿ ನಾನು. ಅವರು ಗುಳಿಗೆ ಹಸದೆಲ್ಲ ಕೊಟ್ಟಾರ. ಇದು ಮತ್ತೆ ಬರ್ರಿ ಅಂದಾರ ಅತ್ತಿಯರ. ಹೋಗಿ ಬರ್ತೇನೆ. ಅಯ್ಯೋ ಹೋಗಿ ಬರ್ರಿವ, ನಾ ಇಂಥದಕ್ಕೆ ಬೇಡ ಅಂತೇನೆ ನನ್ನ ಹುಡುಗಿ. ಹೋಗಿ ಬಾ ದವಾಖಾನೆ ತೋರಿಸ್ಕೊ, ಏನೋ ಒಳ್ಳೇದಾಗಲಿ. ಆಕಿನೂ ಬರ್ತಾಳ ನೋಡ್ರಿ ಕವ್ವ. ಬಂದ್ಲಂದ್ರೆ ಕರ್ಕೊಂಡು ಹೋಗು. ಏನು ಮಾಡ್ತಾಳ ನೋಡವ ಆಕಿ, ಅಡ್ಡ ಮಾತಾಡೋದ ಜಾಸ್ತಿ. ಮತ್ತು ನನ್ನ ಸಿಟ್ಟು ತಡೆಯಂಗಿಲ್ಲ. ಮತ್ತು ನಾನು ತಲೆ ಕೆಡ್ತಂದ್ರೆ ಏನಾರು ಅಂದಬಿಡ್ತೇನೆ. ಬೇಡ, ಅದಕ್ಕೆ ನೀನು ಹೇಳಕ್ಕೆ ಒಂದು ಮಾತು ಬರ್ತಾಳ ಅಂತ ಕೇಳಿ. ನಾನು ಎಲ್ಲಿ ಕೇಳಕ್ಕೆ ಹೋಗ್ಲಿ ರೀ ಅತ್ತಿಯರ. ಅವ್ರಿಗೆ ಇರ್ಬೇಕದು ಮಕ್ಳು ಬೇಕು ಬೇಡ ಅನ್ನೋದು. ನಾನೇನು ಕೇಳಕ್ಕೆ ಹೋಗೋದಿಲ್ಲ ರೀ ಅತ್ತಿಯರ. ಅದು ಖರೆ ಅನ್ನ ನೋಡೋಣ, ಯಾವಾಗಾರ ಕೇಳ್ತಾನಂತೆ. ನೀನು ಹೋಗ್ಬಾ, ನೀನು ದವಾಖಾನೆ ತೋರಿಸ್ಕೊ.